ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ಮಾಜೆ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಸದ್ಯಕ್ಕೆ ವ್ಲಾಗ್ ಇಲ್ಲ, ನಮ್ಮ ಗಾಡಿ ರಿವ್ಯೂ ಮಾಡ್ತಾ ಇದ್ವಿ. ಯಾವ ಗಾಡಿ ಅಂದರೆ 8 ವೀಲು ಗಾಡಿಗಳು ತುಂಬ ಕಡಿಮೆ ಇರೋದು ಮಾರ್ಕೆಟಲ್ಲಿ. ಅದರಲ್ಲಿ ನಾವು ಒಂದು ಗಾಡಿ ತೊಗೊಂಡಿದ್ದೀವಿ ಅನ್ನೋದು ನಮ್ಗೆ ಖುಷಿ ವಿಚಾರ. ನೋಡ್ಬೋದು, ಇದಕ್ಕೆ 8 ಚಕ್ರ ಇರೋದು, ಜಾಸ್ತಿ ಇಲ್ಲ. ಕರ್ನಾಟಕದಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಗಾಡಿ. ನಮ್ಮ ಚಿತ್ರದುರ್ಗದಲ್ಲಿ ಇದೊಂದೇ ಗಾಡಿ ಇರೋದು 8 ವೀಲು. ಮತ್ತು ನಾವು ನೋಡಿರೋದು ರೋಡಲ್ಲಿ ತುಂಬ ರೇರ್ ಗಾಡಿ. ಅರೌಂಡ್ 100 ಗಾಡಿ ಏನೋ ಸೇಲ್ ಆಗಿರ್ಬೋದು ಆಲ್ ಓವರ್ ಇಂಡಿಯಾ, ನನ್ನ ಪ್ರಕಾರ ಅಷ್ಟೇ. ಕರ್ನಾಟಕದಲ್ಲಿ ಒಂದು 10-15 ಗಾಡಿ ಇರ್ಬೋದು 8 ವೀಲ್ಸು, ಅಷ್ಟೇ ಇರೋದು ಗಾಡಿ. ಅದಕ್ಕೆ ಬಿಟ್ಟು ಏನು ಜಾಸ್ತಿ ಗಾಡಿಗಳೇ ಇಲ್ಲ. ಇವತ್ತು ಈ ಗಾಡಿ ಸ್ಪೆಸಿಫಿಕೇಷನ್ಸು, ಮೈಲೇಜು ಮತ್ತು ಕಾಸ್ಟು, ಪ್ರತಿಯೊಂದ್ರ ಬಗ್ಗೆನೂ ಇವತ್ತು ನಿಮಗೆ ಡೀಟೇಲಾಗಿ ಒಂದು ರಿವ್ಯೂ ಕೊಡೋಣ ಅಂತ. ಹೆಂಗಿದ್ರು ಫ್ರೀ ಇದ್ವಿ ಇವತ್ತು, ಲೋಡಿಂಗ್ ಯಾವುದೂ ಇಲ್ಲ, ದೀಪಾವಳಿ ಹಬ್ಬಕ್ಕೆ ಊರಿಗೆ ಬಂದಿದ್ವಿ. ಹಂಗಾಗಿ ಇವತ್ತು ಈ ಗಾಡಿ ಬಗ್ಗೆ ಫುಲ್ ಹೇಳೋಣ ಅಂತ, ಫುಲ್ಲು ರಿವ್ಯೂ, ಕಂಪ್ಲೀಟ್ ರಿವ್ಯೂನ ಈ ಗಾಡಿದು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ, ಫುಲ್ ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ. ಗಾಡಿ ಬಂದು ಇದು ಅಶೋಕ್ ಲೇಲ್ಯಾಂಡ್ ಗಾಡಿ. ಅಶೋಕ್ ಲೇಲ್ಯಾಂಡಲ್ಲಿ ಮಾಡಲ್ ಯಾವುದಪ್ಪ ಅಂದರೆ 2620 ಅಂತ. 2620 ಲಾಂಗ್ ಫಾರ್ಮ್ ಏನಪ್ಪ ಅಂದರೆ 26 ಅಂದರೆ GVW 26,000 kg GVW ಅರೌಂಡ್ ಪಾಸ್ ಆಗುತ್ತೆ. ಅಂದರೆ 26,000 ರೌಂಡ್ ಫಿಗರ್ ಆಗಿ 26 ಅಂತ ಮಾಡಿದರೆ 2620 ಅಂದರೆ ಏನಂದರೆ ಈ ಗಾಡಿ 2000 HP 2000 HP ಗಾಡಿ. ಹಂಗಾಗಿ 2620 ಅಂತ ಮಾಡಲ್ ನಂಬರ್ ಇದೆ ಈ ಗಾಡಿಗೆ. ಮತ್ತು ಈ ಗಾಡಿ ಬಂದು ಬಿಲ್ಡ್ ಮಾಡಿರೋದು ನಾಮಕಲ್ಲಲ್ಲಿ. ನಿಮಗೆಲ್ಲ ಗೊತ್ತಿದ್ದಂಗೆ ನಾಮಕಲ್ ಬಾಡಿ ಕ್ಯಾಬಿನ್ ತುಂಬ ಫೇಮಸ್ಸು. ಪ್ರತಿಯೊಂದು ಆಲ್ಮೋಸ್ಟ್ ತಮಿಳ್ನಾಡು, ಅರ್ಧ ಕರ್ನಾಟಕ, ಏನು ದಾವಣಗೆರೆಯಿಂದ ಕೆಳಗಿದೆಯೋ ಆ ಕರ್ನಾಟಕ ಮತ್ತು ಆಂಧ್ರದಲ್ಲೊಂದು ಕೆಲವು ಭಾಗಗಳು ಅನಂತಪುರವರೆಗೂ ಮತ್ತು ಕೇರಳ ಗಾಡಿಗಳು ಆಲ್ಮೋಸ್ಟ್ ನಾಮಕಲ್ಲಲ್ಲೇ ಬಾಡಿ ಬಿಲ್ಡ್ ಮಾಡಿಸೋದು. ಇದು ಕೂಡ ನಾಮಕಲ್ಲಲ್ಲೇ ಬಾಡಿ ಬಿಲ್ಡ್ ಮಾಡಿರೋದು. ಗಾಡಿ ಬಾಡಿ ಬಿಲ್ಡ್ ಮಾಡಿ 3 ವರ್ಷ ಆಗಿರೋದ್ರಿಂದ ಸ್ವಲ್ಪ ಪೇಂಟ್ಸ್ ಎಲ್ಲ ಹೋಗಿದೆ, ಅಷ್ಟು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ. ಗಾಡಿದು ಬಾಡಿ ಕ್ಯಾಬಿನ್ ಬಿಗ್ಗಿಯಾಗೇ ಇದೆ. ನಾಮಕಲ್ ಫೇಮಸ್ ಆಗಿರೋದು ಬಾಡಿ ಬಿಲ್ಡಿಂಗಿಂದ, ಟ್ರಕ್ ಬಾಡಿ ಬಿಲ್ಡಿಂಗಿಂದ ಎಕ್ಸ್ಪೆಷಲಿ. ಕರೂರೆಲ್ಲ ಬಸ್ ಬಾಡಿ ಬಿಲ್ಡಿಂಗ್ ಫೇಮಸ್ ಹೆಂಗೋ ನಾಮಕಲ್ಲು ಟ್ರಕ್ ಬಾಡಿ ಬಿಲ್ಡಿಗೆ ತುಂಬ ಫೇಮಸ್ಸು. ಮತ್ತು ತಿರ್ಜುಂಗೂಡಗೂ ಕಟ್ತಾರೆ, ಎಲ್ಲ ಒಂದೇ ಆಲ್ಮೋಸ್ಟ್. ಮತ್ತು ಇನ್ನು ಸೈಡ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ಸೇಮು ಲಾರಿಗೆ ಏನಿರ್ತದೋ ಸೇಮ್ ಎಲ್ಲ ಗಾಡಿಗೂ ಒಂದೇ ಥರ ಬರುತ್ತೆ. ಸೈಡು ಇದಕ್ಕೆ ಮಾತ್ರ ನಾವು ಮಾಡಿಸಿದ್ರಲ್ಲ ಓನರು, ಫುಲ್ ಡೋರ್ ಮಾಡಿಸಲ್ಲ, ಕೆಲವರು ಆಫ್ ಡೋರ್ ಮಾಡಿಸ್ತಾರೆ. ಇಷ್ಟೇ ಡೋರ್ ಇರ್ತದೆ, ಆಫು ಮೇಲ್ಗಡೆ ಶಟರ್ ಇರುತ್ತೆ. ಬಟ್ ಇದಕ್ಕೆ ಫುಲ್ ಡೋರ್ ಮಾಡಿಸಿದ್ದೀವಿ. ಕೇರಳ ಸ್ಟೈಲಲ್ಲಿ ಮಾಡ್ಸೋಕೆ ಹೋಗಿದ್ದಾರೆ, ಅದೇನೇನೋ ಆಗೋಗ್ಬಿಟ್ಟೈತೆ, ಅದ್ರಲ್ಲಿ ಏನು ಮಾಡೋಕ್ಕಲ್ಲ. ಮತ್ತು ಟೈರ್ ಸೈಜ್ ಬಂದು ರೆಗ್ಯುಲರ್ 295 R20 1020 ಟೈರೇ ಇದ್ರಲ್ಲಿ ಬರೋದು. 8 ಟೈರು ಸೇಮು. ಮತ್ತು ಇದು ಬಂದು ಸೈಲೆನ್ಸರು ನೋಡ್ಬೋದು, ಅಶೋಕ್ ಲೇಲ್ಯಾಂಡ್ದು BS6ಅಲ್ಲೆಲ್ಲ ಇದೇ ಥರ ಸೈಲೆನ್ಸರ್ ಬರೋದು. ಫುಲ್ ಪ್ಯಾಕ್ ಆಗಿ ಕೊಡ್ತಾರೆ, ಚೆನ್ನಾಗಿ ಕಾಣುತ್ತೆ. ಮತ್ತು ಬಾಡಿ ಬಿಲ್ಡ್ ಬೈ ಶ್ರೀ ಮೀನಾಕ್ಷಿ ಇಂಡಸ್ಟ್ರೀಸ್, ನಾಮಕಲ್, ತಮಿಳ್ನಾಡು. ಅವ್ರ ಫೋನ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ. ಯಾರನ್ನ ಬಾಡಿ ಬಿಲ್ಡ್ ಮಾಡಿಸೋರಿದ್ದರೆ ಸ್ವಲ್ಪ ಹಂಗೆ ಸ್ಕ್ರೀನ್ಶಾಟ್ ಹೊಡ್ಕೊಂಬಿಟ್ಟು ಫೋನ್ ಮಾಡ್ಕೊಂಡು ವಿಚಾರಿಸ್ಕೊಳ್ಳಿ. ಮೀನಾಕ್ಷಿ ಬಾಡಿ ಸ್ವಲ್ಪ ಫೇಮಸ್ ಬಾಡಿ ಬಿಲ್ಡಿಂಗ್ ಇದು ತಮಿಳ್ನಾಡು ನಾಮಕಲಲ್ಲಿ. ಇನ್ನು ಹಾಗೆ ಬಂದರೆ ಇಲ್ಲೊಂದು ಟೂಲ್ ಬಾಕ್ಸ್ ಮಾಡಿಸಿದ್ದೀವಿ, ಗಾಡಿ ಸ್ಟೋರ್ ಎಲ್ಲ ಮಾಡೋಕ್ಕೆ ಐಟಮ್ಸ್, ಟೂಲ್ಸ್ ಎಲ್ಲ. ಮತ್ತು ಈ ಬಂಪರ್ ನಾವು ಗಾಡಿ ತೊಗೊಂಡ್ಮೇಲೆ ಕಟ್ಸಿದ್ದು. ಅದು ಬಿಟ್ಟರೆ ಆ್ಯಡ್ ಬ್ಲೂ ಟ್ಯಾಂಕ್ ಬಂದು ಈ ಗಾಡೀಲಿ ಸುಮಾರು 48 ಲೀಟ್ರು ಆ್ಯಡ್ ಬ್ಲೂ ಟ್ಯಾಂಕು ನಮಗೆ ನೋಡೋಕ್ಕೆ ಸಿಗುತ್ತೆ. ಸ್ವಲ್ಪ ಬೆಟ್ರು ನಮ್ಮ ಪ್ರಕಾರ ಹೇಳಬೇಕು ಅಂದರೆ, ನಾವು ಗಾಡಿ ತೊಗೊಂಡು 5,000 ಕಿಲೋಮೀಟ್ರ್ ಓಡಿಸಿದ್ವಿ, ಒಂದೇ ಟ್ಯಾಂಕ್ಗೆ ಹಾಕ್ಸಿರೋದು ಆ್ಯಡ್ ಬ್ಲೂ. ಬಟ್ ಲಾಂಗ್ ರೂಟ್ಗಳಿಗೆ ಒಳ್ಳೆ ಯೂಸ್ ಆಗುತ್ತೆ. 48 ಲೀಟ್ರ್ ಇರೋದ್ರಿಂದ ಒಳ್ಳೆ ಅನುಕೂಲ ಇದೆ. 48 ಲೀಟ್ರ್ ಆಗಿರೋದ್ರಿಂದ ಇದೇ ಜಾಗದಲ್ಲಿ ಏನೋ 20 ಲೀಟ್ರ್ ಕೊಟ್ಟಿದ್ರೆ 2 ಸಾರಿ ಫಿಲ್ ಮಾಡಬೇಕಿತ್ತು. 48 ಬೆಸ್ಟು, ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನು ನೋಡ್ಬೋದು, ಇದು ಲಿಫ್ಟ್ ಆಕ್ಸಲ್ ಬಂದು ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು. ಲಿಫ್ಟ್ ಆಕ್ಸಲ್ಲು ಮೇಲಿದ್ದರೆ ಗಾಡಿ ಪಾಸಿಂಗ್ ಕಡಿಮೆ ಆಗುತ್ತೆ. ಇದು ಮೇಲೆ ಎತ್ಕೊಂಡು ಗಾಡಿ ಡ್ರೈವ್ ಮಾಡೋದು ಕೂಡ ಇಲ್ಲೀಗಲ್ಲು. ನಿಮ್ಮ ಗಾಡೀಲಿ ಟೋಟಲ್ GVW 18,500 kg ಒಳಗಿತ್ತು. ಎಲ್ಲ ಸೂಟ್ ಸೇರಿ 19 ಟನ್ 400 kg ಒಳಗಿತ್ತು ಗಾಡಿ ವೆಯ್ಟು ಮತ್ತು ಲೋಡ್ ವೆಯ್ಟು ಸೇರಿ. ಅಂದರೆ ಇದನ್ನು ಮೇಲೆ ಎತ್ಕೊಂಡು ನೀವು ಓಡಿಸ್ಬೋದು, ಅದು ಲೀಗಲ್ ಆಗುತ್ತೆ RTO ರೂಲ್ಸ್ ಪ್ರಕಾರ, ವೆಹಿಕಲ್ ಆ್ಯಕ್ಟ್ ಪ್ರಕಾರ. ನೀವೇನ ಅದಕ್ಕಿಂತ ಜಾಸ್ತಿ ಆಗ್ತೀವಿ ಅಂದರೆ, ಆ್ಯಕ್ಚುಲಿ ಇದು ಬಂದು 25,500 kg GVW, ಅದ್ರ ಜೊತೆ 5% ಆ್ಯಡ್ ಮಾಡಿದ್ರೆ 26,700 ಚಿಲ್ಲರೆನೋ ಬರುತ್ತೆ ಸಮಥಿಂಗು. ಪಾಸಿಂಗ್ ಅಷ್ಟು ನಮ್ಗೆ ಫುಲ್ ಲೋಡ್ ಮಾಡಿರ್ತೀವಿ ಅಂದರೆ ಇಲ್ಲಿ ಲಿಫ್ಟ್ನ ಕೆಳಗೆ ಇಳಿಸ್ಲೇಬೇಕು. ಇದನ್ನೇನ ಮೇಲೆ ಎತ್ಕೊಂಡು ನಾವು ಗಾಡಿ ಸೇರಿಸಿ 25 ಅಂದರೆ ಪೇ ಲೋಡ್ ಬಂದು, ಇದು ಖಾಲಿ ಗಾಡಿ ಒಂದು 10 ಟನ್ ಅಂದರೆ ಒಂದು 16 ಟನ್ ಪೇ ಲೋಡ್ ಸಿಗುತ್ತೆ. 16 ಟನ್ ಲೋಡ್ ಮಾಡಿದ್ಮೇಲೆ ಇದು ಕೆಳಗೆ ಇಳಿಸ್ಲೇಬೇಕು, ಬೇರೆ ಆಪ್ಷನ್ ಏನು ಇರಲ್ಲ. ಇದು ಮೇಲೆ ಎತ್ತಿದ್ದೀವಿ ಅಂದರೆ ನಮಗೆ RTO ಹಿಡಿದ್ಬಿಟ್ಟು ಫೈನ್ ಕೂಡ ಹಾಕ್ಬೋದು, ಹೇಳೋಕ್ಕಾಗಲ್ಲ.
ಇದು ಮೇಲೆ ಎತ್ಕೊಂಡು ಓಡಿಸೋದು ಇಲ್ಲಿಗಲು, ಇದು ಡೌನಲ್ಲೇ ಇರಬೇಕು. ಮತ್ತು ನಿಮ್ಗೆ ಇನ್ನೊಂದು ವಿಚಾರದ ಬಗ್ಗೆ ಗೊತ್ತಿರಲ್ಲ. ಈಗ ನಮ್ಮದು 8 ವೀಲ್ ಅಂದರೆ 8 ವೀಲಲ್ಲಿ ಯಾವ್ಯಾವ ವೀಲ್ ಮೇಲೆ ಎಷ್ಟೆಷ್ಟು ವಜಾ ಬೀಳುತ್ತೆ, ಯಾವ್ಯಾವ ವೀಲ್ಗೆ ಎಷ್ಟೆಷ್ಟು ಪಾಸಿಂಗ್ ಅನ್ನೋದನ್ನು ನಿಮಗೆ ತಿಳಿಸ್ಬಿಡ್ತೀನಿ. ಫ್ರಂಟ್ ಆಕ್ಸಲ್ ಏನಿದೆಯೋ ಅದು ಬಂದು 7000 kg ಪಾಸ್ ಆಗುತ್ತೆ. ಒಂದು ಆ್ಯಕ್ಸಲ್ 7000 kg ಅದು. ಮತ್ತು ಇದು ಸಿಂಗಲ್ ಆ್ಯಕ್ಸಲ್ಲು, ಲಿಫ್ಟ್ ಆ್ಯಕ್ಸಲ್ಲು, ಇದು 7000 kg. ಅಲ್ಲಿಗೆ 7 + 7 14,000 kg ಆಯಿತು. ಪ್ಲಸ್ ಇದು 11,500 kg ಹೌಸಿಂಗ್. ಟೋಟಲ್ ಅಲ್ಲಿಗೆ ಎಷ್ಟಾಯಿತು? 25,500 kg. ಅಲ್ಲಿಗೆ ಟೋಟಲ್ ಗಾಡಿ ಪಾಸಿಂಗ್ ಬಂದು 25,500 kg ಪಾಸ್ ಆಗುತ್ತೆ. ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೇ ಇಂತಿಂಥ ಹೌಸಿಂಗ್ಗೆ ಇಂತಿಂಥ ಆ್ಯಕ್ಸೆಲ್ಗೆ ಇಷ್ಟಿಷ್ಟೇ ವೆಯ್ಟ್ ಬೀಳಬೇಕು ಅಂತ ಗಾಡಿ ಡಿಸೈನ್ ಮಾಡಬೇಕಾದ್ರೇ ಪ್ರಾಪರಾಗಿ ಪ್ರಿಪೇರ್ ಮಾಡಿ ಡಿಸೈನ್ ಮಾಡಿರ್ತಾರೆ ಟ್ರಕ್ನ. ಇದಕ್ಕೆ 11,500 kg ಪಾಸಿಂಗು, ಇದಕ್ಕೆ 7,000, ಮುಂದಕ್ಕೆ 7,000, ಅಲ್ಲಿಗೆ ಟೋಟಲ್ ಅಲ್ಲಿಗೆ 25,500 ನಮ್ಮ ಗಾಡಿದು ಟೋಟಲ್ GVW. ಮಾಮೂಲಾಗಿ ಏರ್ ಸಸ್ಪೆನ್ಷನ್, ಅದು ಏರ್ ಸಸ್ಪೆನ್ಷನ್ ಅಲ್ಲ, ಏರ್ ಬಲೂನು. ಮತ್ತು ಇನ್ನು ನಾರ್ಮಲಾಗಿ ಹೌಸಿಂಗಿಗೆ ಬಂದು ಸೇಮ್ 6 ವೀಲಲ್ಲಿ ಏನು ನಮ್ಮದು ಬ್ಲೇಡ್ ಸೆಟ್ ಬರುತ್ತೋ ಅದೇನೆ. ಅದು ಬಿಟ್ಟರೆ ಇನ್ನು ಗಾಡಿ ಲೆಂತ್ ಬಗ್ಗೆ ಮಾತಾಡಬೇಕು. ಗಾಡಿ ಲೆಂತ್ ಬಂದು ನಮಗೆ ಈ ಗಾಡಿ ಬಂದು 24 ಫೀಟ್ ಇದೆ. ನಿಮಗೆ ಆಪ್ಷನಲ್ 24, 26, 28, 30, 32 ಇಷ್ಟು ಆಪ್ಷನ್ ಇದೆ. ನಿಮಗೆ ಯಾವ್ದು ಬೇಕಾದರೂ ಬಾಡಿ ತೊಗೊಬೋದು. ಅಂದರೆ ಚಾಸಿ ಯಾವ್ದು ಬೇಕಾದರೂ ತೊಗೊಂಡು ನೀವು ಎಷ್ಟು ಅಡಿ ಬೇಕಾದರೂ ಬಾಡಿ ಬಿಲ್ಡ್ ಮಾಡಿಸ್ಬೋದು ಈ ಗಾಡಿಗೆ. ನಮ್ಮ ಗಾಡಿ ಬಂದು 24 ಫೀಟ್ ಲೆಂತ್ ಇದೆ. ಈಗ ಇನ್ನು ಬ್ಯಾಕ್ ಸೈಡಿಂದ ನೋಡೋದಾದ್ರೆ ನಾರ್ಮಲ್ ಆಗಿ ವುಡ್ ಬಾಡಿನೇ ಇದು. ಅಂದರೆ ವುಡ್ ಡೋರೇನೆ, ವುಡ್ ಬಾಡಿ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಕೂಡ ವುಡ್ ಡೋರ್ ಮಾಡಿಸಿದ್ದಾರೆ. ನಾರ್ಮಲಾಗಿ ಸ್ಟೀಲ್ ಡೋರ್ ಬೇಕಾದರೂ ನಮಗೆ ಮಾಡಿಸ್ಕೊಬೋದು. ಇನ್ನು ಬ್ಯಾಕ್ ಸೈಡೆಲ್ಲ LED ಟೈಲ್ ಲ್ಯಾಂಪ್ಗಳು ನಾರ್ಮಲು. ಇದೊಂದು ಸ್ವಲ್ಪ ಚಾಸಿಯಿಂದ ಹೊರಗೆ ಒಂದು ಪ್ಲೇಟ್ ಇರಲಿ ಅಂತ ಹಾಕ್ಸಿರೋದು. ಅಷ್ಟು ಬಿಟ್ಟರೆ ಇನ್ನು ಬ್ಯಾಕ್ ಸೈಡ್ ಏನು ಅಷ್ಟೇನು ಹೇಳ್ಕೊಳೋ ಥರ ಇಲ್ಲ. ಇನ್ನು ವಿಡ್ತ್ ಬಂದು 7.10 ಏನೋ ಬರುತ್ತೆ. ಅಂದರೆ 8 ಫೀಟ್ಗೆ ಒಂದು 2 ಇಂಚ್ ಕಮ್ಮಿ ಬರುತ್ತೆ ಅಗಲ. ಒಳಗಿಂದೊಳಗೆ ಹೇಳ್ತಾ ಇರೋದು. ಹೊರಗಿಂದ ಲೆಕ್ಕ ಹಾಕಿದ್ರೆ 8 ಬಂದೇ ಬರುತ್ತೆ. ಒಳಗಿಂದೊಳಗೆ 7.10 ಬರುತ್ತೆ. 7 ಅಡಿ 10 ಇಂಚು. ಮತ್ತು ಇನ್ನು ಸ್ಟೆಪ್ನಿ ಮೌಂಟ್ ಎಲ್ಲ ಹೊರಗಡೆ ಕೊಟ್ಟಿರೋದ್ರಿಂದ ತುಂಬ ಆರಾಮು, ಬಿಚ್ಚೋಕ್ಕೆ ಹಾಕ್ಲಿಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ಮತ್ತು ಟೈರ್ ಕೂಡ ಹೊಡೆದೋಗೈತಿ, ಚೇಂಜ್ ಆಗುತ್ತೆ. ಈ ಗಾಡಿಗೆ 4 ಟೈರ್ ಹಾಕ್ಸ್ತಾ ಇದ್ದೀವಿ. ಇದು ಹೊರಗಡೆ ಇರೋದ್ರಿಂದ ತುಂಬ ಅನುಕೂಲ. ಕೆಲವು ಗಾಡಿಗಳು ಒಳಗಡೆ ಕೊಟ್ಟಾಗ ಭಾರಿ ಹಿಂಸೆ ಆಗ್ಬಿಡುತ್ತೆ, ಅದು ಬಿಚ್ಚಕ್ಕೂ ಎತ್ತಕ್ಕೂ. ಇದು ಅನುಕೂಲ. ಇನ್ನು ರೈಟ್ ಸೈಡಲ್ಲಿ ಏನಿದೆಯೋ ಸೇಮ್ ಈ ಕಡೆನೂ ಅದೇನೆ, ಇನ್ನೇನಿಲ್ಲ. ಮತ್ತು ಏರ್ ಟ್ಯಾಂಕ್ ಎಲ್ಲ ಹೊರಗಡೆ ಚಾಸಿಯಿಂದ ಹೊರಗೆ ಮೌಂಟ್ ಮಾಡಿದ್ದಾರೆ ಇದಕ್ಕೆ. ಇನ್ನು ಡೀಸೆಲ್ ಟ್ಯಾಂಕ್ ಬಗ್ಗೆ ಮಾತಾಡಬೇಕಂದ್ರೆ ಡೀಸೆಲ್ ಟ್ಯಾಂಕ್ ಬಂದು ಪಾಲಿಮರ್ ಟ್ಯಾಂಕೆ. ಇದು ಬಂದು 350 ಲೀಟ್ರ್ ಕೆಪಾಸಿಟಿ ಡೀಸೆಲ್ ಟ್ಯಾಂಕು. ಲಾಂಗ್ ರೂಟ್ಗೆ ಒಳ್ಳೆ ಬೆನಿಫಿಟ್ಟು. ಯಾಕಂದರೆ ಡೀಸೆಲ್ ರೇಟು ಸ್ಟೇಟ್ ಟು ಸ್ಟೇಟ್ ವೇರಿ ಆಗೋದ್ರಿಂದ ನಮಗೆ 350 ಲೀಟ್ರ್ ಟ್ಯಾಂಕ್ ಇದ್ದರೆ ಒಳ್ಳೆಯದು. ಒಂದೇ ಸಾರಿ ಫಿಲ್ ಮಾಡಿಸ್ಕೊಂಡು ಹೋಗ್ಬೋದು ಡೀಸೆಲು. ಅದೇ 200 ಏನೋ ಇದ್ದರೆ ತುಂಬ ಕಷ್ಟ ಆಗುತ್ತೆ, ಅಲ್ಲಲ್ಲಿ ಮತ್ತೆ ಹಾಕ್ಸ್ಬೇಕಾಗುತ್ತೆ. 350 ಅರೌಂಡು ಗಾಡಿ ಒಂದು 4 ಕಿಲೋಮೀಟ್ರ್ ಮೈಲೇಜ್ ಲೆಕ್ಕ ಹಾಕಿದ್ರು 350 ಲೀಟ್ರಿಗೆ ಹೆಚ್ಚು ಕಡಿಮೆ 1400 ಕಿಲೋಮೀಟ್ರು ಗಾಡಿ ರನ್ ಆಗುತ್ತೆ. 1400 350 ಲೀಟ್ರಿಗೆ 1400, ಒಂದು 1400 ಆದ ತಕ್ಷಣ ಇನ್ನೊಂದು ಫಿಲ್ ಮಾಡಿಸ್ಕೊಂಡ್ರೆ ಆಯಿತು. ಇನ್ನು ಬ್ಯಾಟ್ರಿಗಳು ಬಂದು ಇಲ್ಲೇ ಮೌಂಟ್ ಮಾಡಿದ್ದಾರೆ ಇದಕ್ಕೆ. ಇದು ಸ್ವಲ್ಪ ಲಾಕ್ ಹೋಗಿದೆ, ಲಾಕ್ ಹಾಕ್ಕೊಬೇಕು ಬೋಲ್ಟ್ ನಟ್ಗಳು. ಕೆಲವ್ರು ಏನು ಮಾಡ್ತಾರೆ, ಬಾಡಿ ಬಿಲ್ಡ್ ಮಾಡಬೇಕಾದ್ರೆ ಬ್ಯಾಟ್ರಿ ತೆಗೆದ್ಬಿಟ್ಟು ಒಳಗಡೆ ಹಾಕ್ಸ್ಕೊತಾರೆ. ಕೆಲವ್ರು ಇಲ್ಲೇ ಬಿಡ್ತಾರೆ. ಈ ಗಾಡಿ ಲೋಕಲ್ ಓಡಿಸ್ತಾ ಇದ್ದಿದ್ದ ಕಾರಣದಿಂದ ಇವ್ರು ಹೊರಗಡೆನೇ ಬಿಟ್ಟಿದ್ದಾರೆ. ಲಾಂಗ್ ರೂಟ್ಗೆ ಹೋದಾಗ ಬ್ಯಾಟ್ರಿ ಒಳಗಡೆ ಮೌಂಟ್ ಮಾಡಿಸಿದ್ರೆ ಬೆಟ್ರು, ಯಾಕಂದರೆ ಕಳ್ತನ ಆಗೋದು ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಮತ್ತು ಈ ಗಾಡಿ ಇಂಜಿನ್ ಬಗ್ಗೆ ಮಾತಾಡಬೇಕಪ್ಪ ಅಂದರೆ ಇದರಲ್ಲಿ H Series CRS ಇಂಜಿನ್ಸ್ ನೋಡೋಕ್ಕೆ ಸಿಗುತ್ತೆ ನಮಗೆ. 5660 cc ಇಂಜಿನ್ ಇದಾಗಿರುತ್ತೆ. ಮತ್ತು 200 HP ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ 2400 RPM ಅಲ್ಲಿ. ಮತ್ತು 700 Nm ಟಾರ್ಕ್ ಇದರಲ್ಲಿ ನಮ್ಗೆ ನೋಡೋಕೆ ಸಿಗುತ್ತೆ ಈ ಗಾಡೀಲಿ. ಮತ್ತು GVW ಬಗ್ಗೆ ಮಾತಾಡಿದ್ರೆ ಆವಾಗಲೇ ಹೇಳ್ದಂಗೆ 25,500 kg GVW. ಅರೌಂಡು ಖಾಲಿ ಗಾಡಿ ತೆಗೆದ್ರೆ ಕಂಪ್ನಿಯವ್ರು ಕ್ಲೈಮ್ ಮಾಡೋದು ಬಂದು 16,750 kg, ಅಂದರೆ 16.25 ಟನ್ ಹೇಳ್ತಾರೆ. ಬಟ್ ನಾವು ಬಾಡಿ ಬಿಲ್ಡ್ ಮಾಡಿಸೋದ್ರ ಮೇಲೆ ಇರುತ್ತೆ. ನಮ್ಮ ಖಾಲಿ ಗಾಡಿ ಎಷ್ಟು ಬರುತ್ತೋ ಅದ್ರಲ್ಲಿ ಮೈನಸ್ ಮಾಡ್ಕೊಬೇಕು ನಾವು ಅಷ್ಟೇ, ಬೇರೆ ಆಪ್ಷನ್ಸ್ ಇಲ್ಲ. ಈಗ ನಮ್ದು 10 ಟನ್ ಇದೆ ಅಂದರೆ ಅಲ್ಲಿಗೆ ನಮ್ಮ ಪಾಸಿಂಗ್ 15 ಟನ್ ಅಷ್ಟೇ ಆಗುತ್ತೆ. ಸೂಟೆಲ್ಲ ಸೇರಿ ಒಂದು 16 ಟನ್ ಪಾಸ್ ಆಗುತ್ತೆ ಗಾಡಿ. ಮತ್ತು ಇನ್ನು ಕ್ಯಾಬಿನ್ ವಿಚಾರ ಮಾತಾಡೋದಾದರೆ ಕ್ಯಾಬಿನ್ ನೋಡ್ಬೋದು, ಈ ಥರ ಇದೆ ಈ ಗಾಡಿದು. ಆಲ್ಮೋಸ್ಟ್ ನಾವು ಬ್ಲಾಗ್ಸಲ್ಲೆಲ್ಲ ನೋಡಿರ್ತೀರ. ಇನ್ನೊಂದ್ಸರಿ ಹೊಸದಾಗಿ ಬರೀ ರಿವ್ಯೂ ನೋಡೋರಿಗೋಸ್ಕರ ತೋರಿಸ್ತಾ ಇರೋದು. ಇದೆಲ್ಲ ಪ್ಲೇವುಡ್ ಶೀಟ್ ಹಾಕ್ಸಿರೋದು. ಮತ್ತು ಕೆಳಗಡೆ ಇಂಜಿನ್ ಬರುತ್ತೆ, ಇದಕ್ಕೆ ಬಾನೆಟ್ ಇಲ್ಲೇ ಬರುತ್ತೆ. ಮತ್ತು ಬ್ಯಾಕ್ ಸೈಡ್ ಬೆಡ್ ಹಾಕ್ಸ್ಕೊಂಡಿದ್ದೀವಿ ಮಲಗಲಿಕ್ಕೆ. ಮುಂದೆ ಎಲ್ಲ ಸ್ವಲ್ಪ ಡಿಸೈನ್ಗೆ ಮ್ಯಾಟ್ ಹಾಕಿದ್ದೀವಿ ಅಷ್ಟೇ. ಮತ್ತು ಇನ್ನು ಮಾಮೂಲಿ ಕಂಪ್ನಿ ಕ್ಯಾಬಿನಲ್ಲಿ ಬಂದಂಗೆ ಗ್ಲೋ ಬಾಕ್ಸ್ ಅಂತಾರಲ್ಲ, ಸ್ಟೋರೇಜ್ ಮಾಡೋಕ್ಕೆ, ಇಲ್ಲಿ ಸಿಸ್ಟಮ್ ಎಲ್ಲ ಇದರೊಳಗಿದೆ. ಆ ಕಡೆ ಎಲ್ಲ ನಮ್ಮದು ಅಡುಗೆ ಸಾಮಾನೆಲ್ಲ ಅಲ್ಲೊಳಗೆ ಇಟ್ಟಿದ್ದೀವಿ. ಮತ್ತು ಇದು ಕೆಳಗೊಂದು ಟೂಲ್ ಬಾಕ್ಸು, ಇಲ್ಲಿ ಸೆಂಟ್ರಿಗೆ ಈ ಕಡೆ ಒಂದು 3 ಟೂಲ್ ಬಾಕ್ಸ್ ಇದ್ದಾವೆ. ಮತ್ತು ಅಲ್ಲೊಂದು ಬಾಕ್ಸ್ ಇದೆ, ಮತ್ತು ಇಲ್ಲೊಂದು ಬಾಕ್ಸ್ ಇದೆ. ಮತ್ತು ಇಲ್ಲಿ ಸ್ವಿಚ್ಗಳೆಲ್ಲ ಇಲ್ಲಿ ಮೌಂಟ್ ಮಾಡಿದ್ದಾರೆ. ಪಾರ್ಕಿಂಗು ಪ್ರತಿಯೊಂದು ಸ್ವಿಚ್ಗಳು ಇಲ್ಲೇ ಇದೆ. ಮತ್ತು ಬ್ಯಾಕ್ ಸೈಡು ಫ್ಯಾನು ನೋಡ್ಬೋದು. ಚಾರ್ಜಿಂಗ್ ಸಾಕೆಟ್ನ ಅಲ್ಲಿ ಹಾಕ್ಸಿದ್ದೀವಿ. ಮತ್ತು ಇದು ನಮ್ಮದು ಮಿನಿ ಫ್ರಿಜ್ಜು ನೋಡಿರ್ತೀರ ಬ್ಲಾಗ್ಸಲ್ಲೆಲ್ಲ. ಇದು ಸದ್ಯಕ್ಕೆ ಈಗ ಖಾಲಿ ಇದೆ ಊರಲ್ಲಿರೋದ್ರಿಂದ, ಫುಲ್ ಕೂಲಾಗುತ್ತಿದ್ದು.
ಆಲ್ರೆಡಿ ಸದ್ಯಕ್ಕೆ ಆಫ್ ಮಾಡಿ ಇಟ್ಟಿದ್ದೀವಿ. ಇಷ್ಟು ಕ್ಯಾಬಿನ್ ವ್ಯೂ. ಈ ಕುದುರೆಗಳ್ನ ತಗ್ಸಿ ಅಂತ ತುಂಬ ಜನ ಹೇಳ್ತಿದ್ರು. ಫಸ್ಟ್ ತಕ್ಷಣ ಇವನ್ನ ಇದಕ್ಕೆ ನಾನು ಬೇರೆ ಐಡಿಯಾ ಮಾಡೋಣ. ಮತ್ತು ಮೇಲ್ಗಡೆನೂ ಅಷ್ಟೇ ಒಂದು ಸ್ಟೆಪ್ ಇದೆ. ನಾವು ಬಟ್ಟೆ ಬ್ಯಾಗ್ಗಳು ಮತ್ತು ತರಕಾರಿ ಮತ್ತು ಬಾಕ್ಸಲ್ಲಿ ಸ್ವಲ್ಪ ಐಟಮ್ಸ್ನೆಲ್ಲ ಇಲ್ಲೇ ಇಡ್ತೀವಿ. ಈ ಥರ ಕ್ಯಾಬಿನು ನೋಡೋಕೆ ಸಿಗುತ್ತೆ. ಮತ್ತು ನಮ್ಮ ದಿನ ಎಮರ್ಜೆನ್ಸಿಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಅದರಲ್ಲಿ ಹಾಕ್ತೀವಿ. ಚಾಕು ಮತ್ತು ಬ್ರಷ್ಗಳು, ಪೇಸ್ಟು ಮತ್ತು ಚಿಲ್ಲರೆ ಕಾಸು ಎಲ್ಲ ಅದರಲ್ಲಿ ಹಾಕಿರ್ತೀವಿ. ಅದರಲ್ಲಿ ಹಂಗೆ ಇರುತ್ತೆ. ನೋಡ್ಬೋದು ಈ ಥರ ನಮ್ಮದು ವ್ಯೂ ಕಾಣುತ್ತೆ ಕ್ಯಾಬಿನ್ ಒಳಗಿಂದ ನೋಡಲಿಕ್ಕೆ. ಮತ್ತು ಸ್ವಿಚಸ್ ಬಗ್ಗೆ ಹೇಳ್ಬೇಕು ಸ್ವಲ್ಪ ಇನ್ಫಾರ್ಮೇಷನು. ಇದು ಬಂದು ರೀಜನ್ರೇಷನ್ ಆನ್ ಮಾಡೋ ಸ್ವಿಚ್ಚು. ಇದು ಬಂದು ಇಂಜಿನ್ ಬ್ರೇಕು. ಮತ್ತು ಇಲ್ಲೂ ಇಂಜಿನ್ ಬ್ರೇಕ್ ಬರುತ್ತೆ ಇದರಲ್ಲೂ. ಮತ್ತು ಇಲ್ಲೂ ಇಂಜಿನ್ ಬ್ರೇಕ್ ಇರುತ್ತೆ. ಮತ್ತು ಇದು ಪವರ್ ಇಂಡಿಕೇಟ್ರು. ಮತ್ತು ಇದು ಬಂದು ಬ್ಲೋಯರ್ಸ್ ಅದಕ್ಕೆ ತೆಗೆದಾಕಿದ್ದೀವಿ ಇಲ್ಲ ಗಾಡೀಲಿ, ಹಾಗಾಗಿ ಅದೇನಿಲ್ಲ. ಮತ್ತು ಇದು ಒಂದು ಲಿಫ್ಟ್ ಆಕ್ಸೆಲ್ ಸಪ್ರೇಟ್ ಸ್ವಿಚ್ ಮಾಡಿಸಿರೋದು. ಮತ್ತು ಇದು ಬಂದು ಹೆಡ್ಲೈಟ್ದು. ಮತ್ತು ಇದು ಬಂದು ಏನು ಹಿಡ್ದಿದ್ದು ಇದು ಲೈಟ್ ಏನು ಹೇಳು, ಇದು ಹೆಡ್ಲೈಟ್ದೇನೆ, ಎಕ್ಸ್ಟ್ರಾ ಹೆಡ್ಲೈಟ್ದು. ಮತ್ತು ಇದು ಬಂದು ಸಿಸ್ಟಮ್ದು ಸ್ವಿಚ್ಚು. ಇಷ್ಟು ಸ್ವಿಚ್ ಇದ್ದಾವೆ ಈ ಗಾಡೀಲಿ. ಇಷ್ಟೇ. ಇನ್ನು ಗೇರ್ ಬಾಕ್ಸು ಅಷ್ಟೇ 6 ಸ್ಪೀಡ್ ಗೇರ್ ಬಾಕ್ಸ್ ಇದರಲ್ಲಿ ಬರೋದು. 6+1 6 ಫಾರ್ವರ್ಡ್ಗೆ 1 ರಿವರ್ಸ್ ಗೇರ್ ಅಷ್ಟೇ ಇರೋದು. ಒಳ್ಳೆ ದೊಡ್ಡ ಇಂಜಿನ್ನು, ಸಖತ್ತಾಗಿ ಪಿಕಪ್ ತಗೊಳುತ್ತೆ. 6 ಗೇರ್ ಆದ್ರೂ ಒಳ್ಳೆ ಪಿಕಪ್ ಇದೆ ಗಾಡಿ ಇದು. ಮತ್ತು ಈ ಗಾಡಿಗೆ ಗ್ಯಾರಂಟಿ ಬಗ್ಗೆ ಹೇಳಬೇಕು ಅಂದರೆ 4 ಇಯರ್ಸು 4 lakhs ಕಿಲೋಮೀಟ್ರ್ ನಿಮಗೆ ವಾರಂಟಿ ಸಿಗುತ್ತೆ. ಮತ್ತು 40,000 ಕಿಲೋಮೀಟ್ರಿಗೊಂದು ಆಯಿಲ್ ಚೇಂಜ್ ಬರುತ್ತೆ ಈ ಗಾಡಿಗೆ. 40,000 ಕಿಲೋಮೀಟ್ರಿಗೊಂದು ಸರಿ ಸರ್ವಿಸ್ ಮಾಡಿಸ್ಬೇಕು ಗಾಡಿನ. ಮತ್ತು ಇದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ ಬಗ್ಗೆನೂ ಹೇಳಬೇಕು. ಎಕ್ಸ್ ಶೋರೂಮ್ ಪ್ರೈಸ್ ಬಂದು 33ರಿಂದ 35 ಲಕ್ಷ ಬರೀ ಚಾಸಿಗೆ. ಎಕ್ಸ್ ಶೋರೂಮ್ ಪ್ರೈಸು ಇವಾಗಿದೆ 2025 33ರಿಂದ 35 ಲಕ್ಷ ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಬರೀ ಚಾಸಿ ಹೇಳ್ತಾ ಇರೋದು. ಅದ್ರ ಮೇಲೆ ಬಾಡಿ ಕಟ್ಟಲಿಕ್ಕೆ ಎಕ್ಸ್ಟ್ರಾ ಒಂದು 4ರಿಂದ 5 ಲಕ್ಷ ರೂಪಾಯಿ ಮತ್ತೆ ಎಕ್ಸ್ಟ್ರಾ ಖರ್ಚು ಬರುತ್ತೆ. 4ರಿಂದ 5 ಲಕ್ಷ ಬರುತ್ತೆ. 24 ಫೀಟ್ ಬಾಡಿ ಆಗಿರೋದ್ರಿಂದ 4.5 ಲಕ್ಷ 5 ಲಕ್ಷ ಬರುತ್ತೆ. ಟೋಟಲ್ ಕಾಸ್ಟ್ ಬಂದು ಹೆಚ್ಚು ಕಡಿಮೆ ಅಂದರು. ಇನ್ನು ಇನ್ಶೂರೆನ್ಸು ಮತ್ತು RTO ಖರ್ಚು ಪರ್ಮೆಂಟ್ಗಳದ್ದು ಎಲ್ಲ ಸೇರಿ ಅರೌಂಡ್ ನೀವು ಹೊಸ ಗಾಡಿ ಮಾಡ್ತೀನಿ ಅಂದರೆ ಇದು 8 ವೀಲು ಸರಿ ಸುಮಾರು ಒಂದು 40 ಲಕ್ಷ ದುಡ್ಡು ಬೇಕಾಗುತ್ತೆ ಈ ಗಾಡಿಗೆ. ಅದರಲ್ಲಿ ನೀವು ಒಂದು 30 ಲಕ್ಷನೇ ಲೋನ್ ಹಾಕ್ಸಿ 10 ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲಿಗೆ 12% ಪರ್ ಆನಮ್ ಹಂಗೆ ಇಂಟ್ರೆಸ್ಟ್ ಹಂಗೆ ಲೆಕ್ಕ ಹಾಕಿದ್ರೆ ಎಷ್ಟು ಬರುತ್ತೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬಿಡೋಣ ಎಕ್ಸಾಕ್ಟಾಗಿ. ಟೋಟಲಾಗಿ ನೀವು 30 ಲಕ್ಷ ಲೋನ್ ಮಾಡಿಸಿದ್ರಿ ಅಂದರೆ 12% ಇಂಟ್ರೆಸ್ಟ್ ಹಂಗೆ ಕ್ಯಾಲ್ಕುಲೇಷನ್ ಹಾಕ್ದಂಗೆ ಆವಾಗಲೇ ಎಷ್ಟು 66,733 ರೂಪಾಯಿ ನಿಮಗೆ EMI ಬರುತ್ತೆ 5 ವರ್ಷಕ್ಕೆ. 60 EMIs ಅಂದರೆ 60 EMIನ ನೀವು 66,000ದಂಗೆ ಕಟ್ಟಬೇಕು. ತುಂಬ ಜನ ಕೇಳ್ತಾ ಇರ್ತೀರ EMI ಎಷ್ಟು, ಡೌನ್ ಪೇಮೆಂಟ್ ಎಷ್ಟು, ಅದೆಲ್ಲ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ EMI ಕ್ಯಾಲ್ಕುಲೇಟರ್ ಅಂತ ಒಂದು ಆ್ಯಪ್ ಇರುತ್ತೆ. ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡ್ಬೋದು. ಈಗ ಗಾಡಿ ಪ್ರೈಸ್ 40 ಲಕ್ಷ, 10 ಲಕ್ಷ ನಾನು ಡೌನ್ ಪೇಮೆಂಟ್ ಕಟ್ತೀನಿ ಅಂದರೆ 30 ಲಕ್ಷಕ್ಕೆ ಎಷ್ಟು 12% ಇಂಟ್ರೆಸ್ಟ್ ಹಂಗೆ ಪರ್ ಆನಮ್ 12% ಹಂಗೆ ಲೆಕ್ಕ ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ನೀವೇ EMI ಕ್ಯಾಲ್ಕುಲೇಟ್ರಲ್ಲಿ ಚೆಕ್ ಮಾಡ್ಕೊಂಡ್ಬಿಡ್ಬೋದು. 66,000 ಸಮಥಿಂಗ್ ಬರುತ್ತೆ. ಇಲ್ಲ ನಾನು ಫುಲ್ಲು ಲೋನಲ್ಲೇ ಗಾಡಿ ತೊಗೊತೀನಿ ಪೂರ್ತಿ ಅಂದರೆ ಸರಿ ಸುಮಾರು ಅಂದರೆ 80,000 EMI ಬರುತ್ತೆ. ನಾನು ಅಡ್ವೈಸ್ ಕೊಡೋದೇನು ಅಂದರೆ ಪೂರ್ತಿ ಲೋನಲ್ಲಿ ಯಾವತ್ತೂ ಗಾಡಿ ತೊಗೊಬೇಡ್ರಿ, ಉಳಿಸ್ಕೊಳಕ್ಕಾಗಲ್ಲ. 80,000 EMI ಬಂದಾಗ ಹೆವಿ ಆಗಿಬಿಡುತ್ತೆ. ಹಂಗಾಗಿ 5 ವರ್ಷ ಕಷ್ಟಪಟ್ಟು ಉಳ್ಸೋಕ್ಕಾಗಲ್ಲ ಗಾಡಿನ. ಹಂಗಾಗಿ ನಾನು ಹೇಳೋದು ಆಲ್ಮೋಸ್ಟ್ ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿ ಗಾಡಿಗಳು ಮಾಡಿ. ಬಟ್ ಈ ಗಾಡಿ ತುಂಬ ರೇರ್ ಇರೋದು, ಇದಕ್ಕೆ ಲೋಡ್ಗಳು ಸಿಗೋಲ್ಲ. ತಗೊಳೋರು ಬೇರೆ ಗಾಡಿನ ಪ್ರಿಫರ್ ಮಾಡಿ ಜಾಸ್ತಿ. ಇದು ನಾವೇನೋ ಲೋಕಲ್ ಓಡ್ಸೋಕ್ಕೆ ಅಂತ ತೊಗೊಂಡಿದ್ದೀವಿ ಅಷ್ಟೇ. ನೋಡೋಣ ಹೆಂಗಾಗುತ್ತೋ. ನಮಗೂ ಇದು ಸ್ವಲ್ಪ ನಮ್ಮ ಲೆಕ್ಕಾಚಾರಕ್ಕೆ ಬಂತು ಗಾಡಿ. ಮತ್ತು ನನಗೆ ತುಂಬ ಇಷ್ಟ ಆಯಿತು ಗಾಡಿ. 3 ವರ್ಷಕ್ಕೆ ಬರೀ 60,000 ಓಡಿದ ಕಾರಣದಿಂದ ಈ ಗಾಡಿ ಓಡಿಲ್ಲ, ಹೊಸ ಗಾಡಿ ಇದ್ದಂಗಿದೆ ಅಂತಂದೆ ಗಾಡಿ ತೊಗೊಂಡಿದ್ದಷ್ಟೇ. ನೀವು ತಗೊಳ್ಳೋದು ಸ್ವಲ್ಪ ಯೋಚನೆ ಮಾಡಬೇಕು. ನಮಗೆ ಫಸ್ಟು ಈಗ 80,000 ದುಡಿಮೆ ಆಗಬೇಕು ಅಂದರೆ 80,000 EMIಗೆ ದುಡಿಮೆ ಆಗಬೇಕು. ಮತ್ತು ಮೇಂಟೆನೆನ್ಸ್ಗೆ ಒಂದು ತಿಂಗಳ ಒಂದು 30,000 ಬೇಕು. ಅಲ್ಲಿಗೆ 1,10,000 1,20,000 ಡ್ರೈವರ್ ಪೇಮೆಂಟ್ ಬಿಟ್ಟು ಈ ಗಾಡಿ ದುಡಿಯುತ್ತೆ ಅನ್ನಂಗಿದ್ರೆ ನೀವು ಗಾಡಿ ಮಾಡಿ. ಇಲ್ಲಾಂದರೆ ಯೋಚನೆ ಮಾಡಿ ಗಾಡಿ ಮಾಡಿ. ಮತ್ತು ಈ ಗಾಡಿ ಬಗ್ಗೆ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆದಷ್ಟು ಟ್ರೈ ಮಾಡ್ತೀನಿ ಆನ್ಸರ್ ಕೊಡಲಿಕ್ಕೆ. ಓಕೆ, ಈ ರಿವ್ಯೂನ ಇಲ್ಲಿಗೆ ಮುಗಿಸೋಂಥ ಟೈಮ್ ಕೂಡ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟು ಯಾವ ಗಾಡಿ ಬಗ್ಗೆ ರಿವ್ಯೂ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.